ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೂರನೇ ಟಿ20 ಪಂದ್ಯವು ಸರಣಿಗೆ ನಿರ್ಣಾಯಕವಾಗಿತ್ತು. ಎರಡೂ ತಂಡಗಳು ಬಲಿಷ್ಠ ಆಟಗಾರರೊಂದಿಗೆ ಕಣಕ್ಕಿಳಿದವು. ಮೊದಲು ಟಾಸ್ ಗೆದ್ದ ಭಾರತ ಬೌಲಿಂಗ್ ಆಯ್ಕೆ ಮಾಡಿಕೊಳ್ಳುತ್ತೆ. ನ್ಯೂಜಿಲೆಂಡ್ ಪರ ಬ್ಯಾಟ್ ಬೀಸಲು ಬಂದಂತಹ ಡೆವಾನ್ ಕಾನ್ವೆ, ಟಿಮ್ ಶೆಫರ್ಡ್ ಒಳ್ಳೆ ಆರಂಭವನ್ನು ಪಡೆಯಲಿಲ್ಲ. ಆದರೆ ನಮ್ಮ ಬೌಲಿಂಗ್ ಪರ ಹರ್ಷಿತ್ ರಾಣಾ ಹಾಗೂ ಹಾರ್ದಿಕ್ ಪಾಂಡ್ಯ, ಬೂಮ್ರಾ ಒಳ್ಳೆ ಆರಂಭವನ್ನೇ ತಂದುಕೊಡ್ತಾರೆ ನಮ್ಮ ಇಂಡಿಯಾಗೆ. ಹಾಗೂ ಮಿಡಲ್ ಓವರ್ಸ್ನಲ್ಲಿ ಸ್ಪಿನ್ನರ್ಸ್ಗಳ ಹಾವಳಿ ಅಂತಲೇ ಹೇಳ್ಬೋದು. ರವಿ ಬಿಷ್ಣೋಯ್ ಒಳ್ಳೆ ಬೌಲಿಂಗ್ ಮಾಡಿ, ಕುಲ್ದೀಪ್ ಯಾದವ್ ಸಹ ಡೀಸೆಂಟ್ ಬೌಲಿಂಗ್ ಮಾಡ್ತಾ ಹೋಗ್ತಾರೆ. ಬೂಮ್ರಾ ಮಾತ್ರ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಅವರು 4 ಓವರಲ್ಲಿ 17 ರನ್ ಕೊಟ್ಟು 3 ವಿಕೆಟ್ನ ತಗೊಂಡು ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಆಗ್ತಾರೆ. ನ್ಯೂಜಿಲೆಂಡ್ ಅವರು 20 ಓವರ್ಗಳಲ್ಲಿ ಗಳಿಸಿದ್ದು ಕೇವಲ 153 ರನ್, 9 ವಿಕೆಟ್ನ ಕಳ್ಕೊಂತಾರೆ. ಈ 154 ರನ್ ಚೇತಿದ ಭಾರತಕ್ಕೆ ಆರಂಭದಲ್ಲಿ ಆಘಾತ ಆಗುತ್ತೆ. ಸಂಜು ಸ್ಯಾಮ್ಸನ್ ಮೊದಲನೇ ಬಾಲಿಗೆ ಔಟ್ ಆಗ್ತಾರೆ. ಆದರೆ ನಂತರ ಬಂದಂತ ಇಶಾನ್ ಕಿಶನ್ ಹಾಗೂ ಅಭಿಷೇಕ್ ಶರ್ಮಾ ಅವರು ಧೂಳೆಬ್ಸ್ತಾರೆ ಅಂತಾನೆ ಹೇಳ್ಬೋದು. ಇಶಾನ್ ಕಿಶನ್ ಅವರು ಒಳ್ಳೆ ಸಖತ್ ಬ್ಯಾಟಿಂಗ್ ಆಡಿ ಔಟ್ ಆಗ್ತಾರೆ. ಕೇವಲ 13 ಬಾಲ್ 28 ರನ್ ಹೊಡಿತಾರೆ. ಒಳ್ಳೆ ಪ್ರೆಷರ್ ರಿಲೀಫ್ ಮಾಡೋಗ್ತಾರೆ. ಆದರೆ ಅಭಿಷೇಕ್ ಶರ್ಮಾ ಅನಂತರ ಬಂದಂತಹ ಸೂರ್ಯಕುಮಾರ್ ಯಾದವ್ ಹಾಗೂ ಅಭಿಷೇಕ್ ಶರ್ಮಾ ಅವರ ಪಾರ್ಟ್ನರ್ಶಿಪ್ ಮಾತ್ರ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಅಭಿಷೇಕ್ ಶರ್ಮಾ ಅವರು ಕೇವಲ 20 ಬಾಲ್ಗೆ 68 ರನ್ ಬಾರಿಸಿ 7 4 5 6 ಹೊಡೆದು ಇಂಡಿಯಾ ಟೀಮ್ನ ಫಾಸ್ಟೆಸ್ಟ್ 50 ಆಗಿ ಈ ಹೆಗ್ಗಳಿಕೆ ಅವರು ತಗೊಳ್ತಾರೆ. ಹಾಗೂ ಸೂರ್ಯಕುಮಾರ್ ಯಾದವ್ ಅಂತೂ ಲಾಸ್ಟ್ 2 ಮ್ಯಾಚ್ ಕೇಳಲೇಬಾರ್ದು. ಅವ್ರ ಹಳೆ ಫಾರ್ಮಿಗೆ ಅವ್ರು ಬಂದಿದ್ದಾರೆ. ಅವ್ರು ಹೇಳಿದ್ ಕರೆಕ್ಟು, ಐ ಆಮ್ ನಾಟ್ ಔಟ್ ಆಫ್ ಫಾರ್ಮ್, ಐ ಆಮ್ ಜಸ್ಟ್ ಔಟ್ ಆಫ್ ರನ್ಸ್ ಅಂತ. ಅದೇ ಥರನೇ ಅವ್ರು ಯಾಕೆ ಹೇಳಿದ್ರು ಅಂತ ಗೊತ್ತಾಗ್ತೈತಿ. ಅವ್ರು 26 ಬಾಲ್ 57 ರನ್ ಹೊಡಿತಾರೆ. ಅವರು ಕೂಡ 6 4 3 6 ಹೊಡೆದು ಸರಣಿನ ಕೈವಶ ಮಾಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರೆ ಇಂಡಿಯಾ. ಈ ಸರಣಿಯಲ್ಲಿ 3-0 ಭಾರತ ಮುಂದಿದೆ. ಈ ಪಂದ್ಯವನ್ನು ಭಾರತ 8 ವಿಕೆಟ್ಗಳ ಭರ್ಜರಿ ಜಯ ಗಳಿಸಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.